ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಾಣಕ್ಕಪಾಯ ಅಂತ ನೈನಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಅಂತ ಡೌಟ್ ಪಡೋ ನಿನ್ ಹೆಂಡತಿ ಖಂಡಿತ ಹಾವು ಬರುತ್ತೆ ಅಂತ ನಂಬ್ತಾಳಲ್ವಾ? ಅಂದ್ರೆ ಹಾವು ಬಂದು ನಿನ್ನೋ ನೈನಿನೋ ಇಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕಚ್ಚುತ್ತೆ ಅಂತ ನೀವು ಭಯಪಟ್ಟು ನಮಗ್ ಬರೋ ಲಾಭನ ಬಿಟ್ಕೊಡಿ ಅಂತ ಹೇಳಿ ಬಿಟ್ಟು ಸಲಹೆ ಕೊಡ್ತಾ ಇದ್ದೀರಾ? ಛೇ, ಅವ್ರು ಹಾಗೆ ಹೇಳ್ತಾರೆ ಬಾವಾ. ನಾವು ಶುರು ಮಾಡೋಣ ಬನ್ನಿ. ಬಂಗಾರದಲ್ಲಿ ಭಾಗ ಬರುತ್ತೆ ಅಂತ ಸುಮ್ಮನೆ ಆಸೆ. ಕೊಡಲ್ಲ. ಯಾಕಂದ್ರೆ ರಿಸ್ಕ್ ತಗೋತಾ ಇರೋದು ನಾನು ಮತ್ತೆ ಮಾಮ್. ಇದೇನ್ ಬಾಬಾ ಹೀಗೆ ಹೇಳ್ತಿದ್ದೀರಾ? ಆ ರತ್ನಶಾಸ್ತ್ರ ಗ್ರಂಥ ತರಿಸಿದ್ದು ನಾನೇ ಅಲ್ವಾ? ಅದ್ರಲ್ಲಿ ಏನ್ ಬರ್ದಿದೆ ಅಂತ ಓದಿದ್ದು ನೈನಿ ಅಲ್ವಾ? ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಪ್ರಯೋಗ ಮಾಡ್ತಿರೋದು ನಾವಲ್ವಾ? ರೆಡಿ ಮಾಮ್. ನಾಗರಾಜ ಕೂಡ ಹೊರಟಿದ್ದಾನೆ ಪುತ್ರ. ಇನ್ನು ಊದಕ್ಕೆ ಶುರು ಮಾಡಿಲ್ಲ, ಆಗ್ಲೇ ಆ ಹಾವು ಮಾತ್ರ ನಮ್ಮನೆ ಕಡೆ ಹೊರಟು ಬಿಟ್ಟಿದೆ. ಆದ್ರೆ ಗೆರೆ ದಾಟ್ತಾನೋ ಇಲ್ವೋ ಅನ್ನೋದೇ ಪ್ರಶ್ನೆ. ಅದ್ಗೆ ಮತ್ ಕೇಳುತ್ತೆ. ಹಣೆಲ್ ಬರ್ದಿರೋ ಹಾಗೆ ಆಗತ್ತೆ. ಕಚ್ಬೇಕು ಅಂತ ಬರ್ದಿದ್ರೆ ನಮ್ಮ ಅಕ್ಕ ಅಲ್ಲ, ದೇವ್ರೇ ಇಳಿದ್ ಬಂದ್ ಹೇಳಿದ್ರು ಅವ್ರ ಮಾತು ಕೇಳಲ್ಲ. ರೆಡಿ ರೆಡಿ ರೆಡಿ. ಅಷ್ಟಕ್ಕೂ ಪ್ರಾಸೆಸ್ ಏನು? ಇದ್ರ ಸುತ್ತಾಡ್ತಾ ನಮ್ಮ ಮಾಮು ಮಂತ್ರ ಹೇಳ್ತಾರೆ. ನಾನು ಈ ಪುಂಗಿನ ಊದ್ತೀನಿ. ಕೃಷ್ಣ ಕಲ್ಲು ಚೂರಾಗಿ ಒಳಗಡೆ ಇರೋ ಬಂಗಾರ ಹೊರಗೆ ಬರುತ್ತೆ. ಕಣ್ ದೃಷ್ಟಿಯಿಂದ ಹೊಡೆದಾಕ್ತೀರಾ? ಎಸ್. ಒಡೆದ್ರು ಒಡೆದು ಹೋಗ್ಬೋದು. ನಮ್ಮ ಅತ್ತೆ ಕಣ್ಣೇನ್ ಸಾಮಾನ್ಯದ ಕಣ್ಣ ಚಿಕ್ಕಪ್ಪ? ನರದೃಷ್ಟಿಗೆ ಈ ಭೂಮಿನೇ ಬಿರುಕ್ ಬಿಡುತ್ತೆ ಅಂತ ಹೇಳ್ತಾರೆ. ಈ ಕೃಷ್ಣ ಕಲ್ಲು ಒಡಿಯಲ್ವಾ ಚಿಕ್ಕಪ್ಪ? ಡ್ರಿಲ್ಲಿಂಗ್ ಮಿಷಿನ್ ಅಲ್ಲೇ ಸುಮ್ಮಿ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು ಮಂತ್ರಕ್ಕೆ ಮಾವಿನಕಾಯಿ ಬೀಳತ್ತಾ? ಅವ್ರವ್ರ ನಂಬಿಕೆ ಅವ್ರವ್ರಿಗೆ ದುರಂದರ. ನಿಜವಾಗ್ಲೂ ಆತರ ಆದ್ರೆ ಪವಾಡ ಅಂತಾನೆ ಅನ್ಕೋಬೇಕು. ವಲ್ಲಭ, ಧನ ಯಕ್ಷಿಣಿ ದಿವ್ಯ ಮುಹೂರ್ತ ಶುರುವಾಗಿದೆ. ಪುಂಗಿ ಓದು. ರೆಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ನಾಗರಾಣಿಯಾಗಿ ಬಂದು ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ ಕುಬೇರ. ಓಂ ಹ್ರೀಂ ಶ್ರೀಂ ಹೈಮಾವತೇಶ್ವರಿ ಹ್ರೀಂ ಸ್ವಾಹ. ಯಕ್ಷಿಣಿ ದೇವಿ, ಗುಪ್ತವಾಗಿರೋ ಕನಕನ ಕಾಣಿಸೋ ಥರ ಮಾಡು. ನಾಗರಾಜ, ನನ್ನ ಗಂಡ ಅಮಾಯಕ, ಅವ್ರನ್ನ ಕಚ್ಚತಕ್ಕೆ ಬರ್ತಿದ್ಯಾ? ನನ್ನ ಮೇಲಿನ ಗೌರವಕ್ಕೆ ಗೀಟಿನ ಆ ಕಡೆ ಇದೆಯಾ? ಹೊರಟೋಗು, ಆದಷ್ಟು ಬೇಗ ಹೊರಟೋಗು ನಾಗರಾಜ. ಯಾರಿಗೂ ಅಪಾಯ ಮಾಡ್ದಂಗೆ ಹೊರಟೋಗು.
ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯ ಸಮೃದ್ಧಿಂ ದೇಹಿ ರುದ್ರಾಯ ಸ್ವಾಹ. ಮಹಾದೇವ, ನಾಗರಾಣಿಯಾಗಿ ಬಂದು ನಿನ್ನನ್ನು ಬೇಡ್ಕೋತಾ ಇದ್ದೀನಿ. ನೋಡು ನಾಗರಾಜ, ಸರ್ಪದೋಷ ಕಳೆಯೋವರೆಗೂ ನೀನು ಈ ಮನೆಗೆ ಬಂದ್ರೆ ನಾನ್ ಪೂಜಿಸೋ ವಿಶಾಲಕ್ಷಮ್ಮ ತಾಯಿ ಮೇಲೆ ಆಣೆ. ಓಂ ಶ್ರೀಂ ಹ್ರೀಂ ಜಯಲಕ್ಷ್ಮಿ ಪ್ರಿಯಾಯ ನಿತ್ಯ ಪ್ರಮುದಿತ ಲಕ್ಷ್ಮಿ ಸ್ಥಿತಾರ್ಥ ದೇಹಾಯ ಶ್ರೀಂ ಹ್ರೀಂ ಕನಕಲಕ್ಷ್ಮೀ ದೇವಿ ಕಣ್ಣಿಗೆ ಕಾಣಿಸ್ಕೋ. ನನ್ ದೃಷ್ಟಿಶಕ್ತಿಗೆ ಕೃಷ್ಣ ಕಲ್ನ ಚೂರ್ ಮಾಡಿ ಮನೋಭಿಲಾಷೆನ ನೆರವೇರ್ಸು ನೆರವೇರ್ಸು ನೆರವೇರ್ಸು. ಬಂಗಾರದ ಕಲ್ಲಲ್ಲಿ ಇನ್ನೂ ಏನು ಇದೆ ಅಕ್ಕ? ಹಾವಿದೆ. ಹಾವ ಹಾವ
ಗೋಲ್ಡ್ ಸ್ನೇಕ್? ಬಂಗಾರದ ಹಾವು. ಕೃಷ್ಣ ಕಲ್ಲು ಓಡಿದ್ರು ಕೂಡ ಆ ಹಾವಿಗೆ ಮಾತ್ರ ಏನೂ ಆಗಿಲ್ಲ ನೋಡಿ. ನೋಡ್ದ್ಯಾ ನೈನಿ ಅಕ್ಕ, ಹಾವು ಬರತ್ತೆ ಕಚ್ಬಿಡತ್ತೆ ಅಂತ ಕತೆ ಎಲ್ಲ ಹೇಳ್ದೆ, ಆದ್ರೆ ಯಾವ ಹಾವು ಬರ್ಲಿಲ್ಲ. ಬಂದು ಹೋಗಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ಸುಮನ. ಇದ್ರಲ್ಲಿ ಬಂಗಾರದ ಹಾವು ಯಾಕಿದೆ ಅಂತ ನಾನು ತಿಳ್ಕೋಬೇಕು. ನೋಡುತ್ತೀಯ ವಿಶಾಲ್, ಸಂಕಲ್ಪ ಸಿದ್ಧಿಯಿಂದ ಸಾಧಿಸ್ಬಿಟ್ಟೆ. ಗ್ರೇಟ್ ಮಾಮ್, ನೀವು ಅನ್ಕೊಂಡಿದ್ದಂಗೆ ಸಾಧಿಸಿದ್ರಿ. ಎಷ್ಟು ಬಂಗಾರ ಇರತ್ತೋ ಅನ್ಕೊಂಡಿದ್ದೆ ಅತ್ಗೆ. 4-5 ತೊಲ ಇರ್ಬೋದು ಅಷ್ಟೇ. ಇದಕ್ ಬೆಲೆ ಕಟ್ಟಕ್ಕಾಗಲ್ಲ. ಪ್ರೈವೇಟ್ ಮಾರ್ಕೆಟಲ್ಲಿ ₹1,00,00,000 ಮೇಲೆ ಕೋಟ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಈ ವೇಷದಲ್ಲಿ ನಾನಾದ್ರೂ ಬಂದಿರೋ ಚೆನ್ನಾಗಿರ್ತಿತ್ತು. ನಾನಂತೂ ಪುಂಗಿ ಊತಾ ಇರಲಿಲ್ಲ. ಮಾತೆ, ಆ ಬಂಗಾರದ ಹಾವಿನಿಂದ ರಾಜಮಾತೆ ಆಗಬಹುದು ನೀವು. ಎಚ್ಚರಿಕೆಯಿಂದ ಇರಬೇಕು. ಈಗ ನಾಗರಾಣಿಯಾಗಿ ಬಂದಿದ್ದೀನಿ, ಆಮೇಲೆ ಮಹಾರಾಣಿ ಆಗ್ತೀನಿ. ನೀವ್ ಈ ಗೆಟಪ್ಪಲ್ಲಿ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ಬನ್ನಿ ಬನ್ನಿ ಹೋಗೋಣ, ನಡೀರಿ. ಬಂಗಾರ, ಒಡವೆ ನನಗ್ ಬೇಕು. ಬಂಗಾರ, ಬಂಗಾರ ಬೇಕು. ಒಡವೆ, ನೆಕ್ಲೆಸು. ಬಾ ಸುಮನ, ಒಡವೆ ನನಗೆ ಬೇಕು. ನೆಕ್ಲೆಸು ನಂಗೆ ಬೇಕು. ಬಂಗಾರ, ಸುಮನ, ಬಂಗಾರ ಬೇಕು. ಬಂಗಾರ, ಬಂಗಾರ, ಎಲ್ಲ ಬಂಗಾರ ನನ್ಗೆ ಬೇಕು. ಬಂಗಾರ ಸುಮನ, ನಂಗೆ ಬೇಕು. ನನ್ಗೆ ಎಲ್ಲ ಬೇಕು. ಒಡವೆ, ಸುಮನ, ಬಂಗಾರ ನನಗ್ ಬೇಕೇ ಬೇಕು. ನನಗ್ ಬೇಕು. ಸುಮನ, ಬಂಗಾರ ಬೇಕು ನನ್ಗೆ. ಸುಮನ, ಬಂಗಾರ. ಒಡವೆ ಎಲ್ಲಿ? ಒಡವೆ, ಒಡವೆ ತೋರಿಸಿ. ಬಂಗಾರ, ಬಂಗಾರ ಎಲ್ಲಿ? ತೋರಿಸಿ. ಹಲೋ, ಇಲ್ಲಿ ನೋಡು. ನೀನು ಕನಸ್ಕಂಡೆ, ನಮ್ಮಮ್ಮ ಅದನ್ನ ನಿಜ ಮಾಡ್ಕೊಂಡ್ರು. ಕನ್ವರ್ಸಿದ್ರೆ ಅದು ಸಿಗಲ್ಲ ಕಣೆ. ರತ್ನಶಾಸ್ತ್ರ ಗ್ರಂಥನ ತರಿಸಿದ್ ನಾನೇ. ಅದನ್ನ ನಮ್ಮಕ್ಕ ಓದೋ ಹಾಗೆ ಮಾಡಿದ್ ನಾನು. ಅತ್ತೆ ನಾಗರಾಣಿ ವೇಷದಲ್ಲಿ ಕೆಳಗ್ ಬಂದ್ರು. ದೊಡ್ಡ ಬಾವ ಪುಂಗಿ ಓದಿ ದೃಷ್ಟಿ ಹಾಕಿ ಅದನ್ನ ಒಡೆಯೋ ಹಾಗೆ ಮಾಡ್ಬಿಟ್ರು. ಇಷ್ಟಕ್ಕೆಲ್ಲ ಕಾರಣ ನಾನೇ ಅಲ್ವಾ? ನೀವೇ ನ್ಯಾಯ ಹೇಳಿ. ಆಸೆ ಬುರುಕರಿಗೆ ಮತ್ತೆ ದುರಾತ್ಮರಿಗೆ ನ್ಯಾಯ ಒದಗಿಸ್ಕೊಡೋ ಅಂತನಲ್ಲ ನಾನು. ಆ ಬಂಗಾರದ ಹಾವು ನನಗ್ ಸಿಕ್ಕಿದ್ರೆ ಚೆನ್ನಾಗಿರೋದು. ನಿನಗೆ ಬುದ್ಧಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತಿದ್ದೆ. ಅನ್ಕೊಂಡ ತಕ್ಷಣ ಆಗ್ಬಿಡುತ್ತಾ? ಇದು ಹಾಗೇನೆ. ಎಲ್ಲ ವಿಷಯನೂ ಈ ತರ ಲೈಟ್ ಆಗಿ ತಗೊಂಡಿರೋದಿಕ್ಕೆ ಇಲ್ಲಿವರೆಗೂ ನೀವು ಉದ್ಧಾರ ಆಗಿಲ್ಲ. ಏನ್ ತಗೋಬೇಕಿತ್ತು? ಲಂಚ ತಗೊಂಡ್ರಾ? ಇಲ್ಲ. ಅಧಿಕಾರ ಚಲಾಯಿಸಿದ್ರಾ? ಅಣ್ಣ ತಮ್ಮನ ಹತ್ರ ಆಸ್ತಿ ಆದ್ರೂ ಕೇಳಿದ್ರ? ಅಯ್ಯೋ ಹೋಗ್ಲಿ, ಅವಕಾಶನಾದ್ರೂ ಕೇಳಿದ್ರ? ನಿಮ್ಮಂತ ಮೊಂಡ್ರಿಗೆ ಏನ್ ಹೇಳಿದ್ರೂ ಉಪಯೋಗ ಇಲ್ಲ. ನಿಯತ್ತಾಗಿದ್ರೆ ಹಸು ಆಗತ್ತೆ. ದೇವ್ರ ಹೆಸರಲ್ಲಿ ಉಪವಾಸ ಆದ್ರೂ ಇರ್ಬೋದು. ಅವಾಗ ದುರಾಸೆಯಿಂದ ಏನ್ ತಿಂದ್ರೂ ಜೀರ್ಣ ಆಗಲ್ಲ. ಅವಾಗ ನೀನ್ 3 ಹೊತ್ತು ತಿಂದ್ರೂ ಆರೋಗ್ಯ ಸುಧಾರಿಸೋದೇ ಇಲ್ಲ. ಈ ವಿಷಯನ ನೀನ್ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗ್ ಬರ್ದೇ ಇದ್ರು
ನಾನು ಉದ್ಧಾರ ಆಗೋದಿಕ್ಕೆ ನನ್ಗೆ ಒಂದಾದ್ಮೇಲೆ ಒಂದು ಅವಕಾಶ ಸಿಗ್ತಾನೆ ಇದೆ. ಈ ಜನ್ಮದಲ್ಲಿ ನಾನು ಹೆರಿಗೆ ನೋವು ಅನುಭವಿಸಲ್ಲ ಅನ್ಕೊಂಡಿದ್ದೆ. ಆದ್ರೆ ಮನೋಸಂಕಲ್ಪ ಇದ್ರೆ ನಾನ್ ಮತ್ತೆ ತಾಯಿ ಆಗ್ಬೋದು ಅನ್ನೋದನ್ನ ತಿಳ್ಕೊಂಡೆ. ಅದು ಮನೋಸಂಕಲ್ಪ ಅಲ್ವೇ? ನಮ್ ವಿಶಾಲ್ ಬ್ರೋ 3 ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ಹೀಗ್ ಮಾಡ್ಕೊಂಡೆ ನೀನು. ಕಟ್ಕೊಂಡಿರೋನ್ಗೆ ದುಡ್ಡು ಕೊಟ್ಟಿರೋನ್ಗೆ ಯಾರಿಗೂ ದ್ರೋಹ ಮಾಡಿಲ್ಲ ಅಂದ್ಮೇಲೆ ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ನಾಚಿಕೆ ಪಡಲ್ವೇ? ಆದ್ರೆ ಬಂಗಾರ ಆಸ್ತಿ ಅಂತ ನಿದ್ರಲ್ಲಿ ಕೂಡ ಕನ್ವರ್ಸ್ಕೊಂಡು ಮಂಚದ ಮೇಲಿಂದ ಕೆಳಗಡೆ ಬಿದ್ರೆ ಆಗ ನಿನ್ನ ಹೊಟ್ಟೆಲ್ ಬೆಳೀತಿರೋದ್ರ ಕತೆ ಅಲ್ಲೇ ಮುಗಿಯುತ್ತೆ. ನಾನೇನ್ ಕೋಮಾಲಿಲ್ಲ, ನನಗ್ ಪ್ರಜ್ಞೆ ಇದೆ. ನನ್ಗೇನಾದ್ರೂ ಪರವಾಗಿಲ್ಲ ಆದ್ರೆ ನನ್ ಹೊಟ್ಟೆ ಇರೋ ಮಗುಗೆ ತೊಂದ್ರೆ ಆಗಕ್ ನನ್ ಬಿಡಲ್ಲ. ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ವಾ? ಪೂರ್ತಿಯಾಗಿ ಗೊತ್ತಿಲ್ಲ. ನೀನು ಅಸೂಹೆ ಪಡೋ ಹೆಂಗಸು ಅಂತ, ನಿನ್ನ ಅಹಂಕಾರಿ ಅಂತ, ನೀನು ನಿನ್ನ ಸ್ವಾರ್ಥಕ್ಕೆ ಅಂತಾನೆ ಬದುಕೋಳು. ಹೀಗೆ ಕೆಲವು ವಿಷಯಗಳು ಗೊತ್ತು ಅಷ್ಟೇ. ಅವಲಕ್ಷಣಗಳು, ದುರ್ಬುದ್ಧಿ ನಿನ್ನಲ್ಲಿ ಎಷ್ಟಿದೆಯೋ ಅವೆಲ್ಲ ನನಗೆ ಗೊತ್ತಾಗೋ ಅಷ್ಟರಲ್ಲೇ ನಾನು ಸತ್ತೋದ್ರನೇ ಒಳ್ಳೇದು ಅಂತ ಅಮ್ಮನವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಮಧ್ಯರಾತ್ರಿಯಲ್ಲಿ ಏನ್ರಿ ಹೀಗ್ ಮಾತಾಡ್ತೀರಾ? ನನ್ ಮಗು ಬಾಯಿ ತುಂಬಾ ನಿಮ್ಮನ್ನ ಒಂದ್ಸಲ ಆದ್ರೂ ಅಪ್ಪ ಅಂತ ಕರೆಯಕ್ ಬಿಡಿ. ಅನ್ನೋಕ್ ಬಿಡಲ್ಲ, ಯಾಕಂದ್ರೆ ನಾನು ಅದನ್ನೆಲ್ಲ ಒಪ್ಕೊಳ್ಳಲ್ಲ. ನಿಮ್ಮಮ್ಮಂಗ್ ಸಿಕ್ಕಿರೋ ಅದೃಷ್ಟನ ನಾನ್ ಕಿತ್ಕೊಂಡ್ರೆ ಆಗ ನೀವೇ ನನ್ ಟ್ರ್ಯಾಕ್ಗೆ ಬರ್ತೀರಾ. ಅದನ್ನ ನಾನು ಇಷ್ಟ್ರಲ್ಲೇ ಮಾಡಿ ತೋರಿಸ್ತೀನಿ. ಪೇಪರ್ ತಿಂದಿದ್ ಸಾಕು ರೀ, ಟಿಫಿನ್ ತಿನ್ನೋಣ ಬನ್ನಿ. ನಂದೇ ಕತ್ತೆ ಅಂತೇನೆ. ಅಯ್ಯೋ ರಾಮ, ನಾನೇನಂದೆ ರೀ? ಪೇಪರ್ ತಿನ್ಬೇಡಿ ಅಂತ ಹೇಳಿದ್ರಲ್ಲ ಚಿಕ್ಕಮ್ಮ. ಅಯ್ಯೋ ನಾನ್ ಆ ಥರ ಹೇಳಿದ್ನಾ? ಓಂ ಮಾತ್ರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇ ಗಾಯತ್ರಿ, ನಮಸ್ಕಾರ ಮಾಡು. ಪ್ರಜೆಗಳೇ ಅವಳಿಗೆ ನಮಸ್ಕಾರ ಮಾಡೋಷ್ಟು ಎತ್ತರಕ್ಕೆ ಬೆಳೀತಾಳೆ ಗಾಯತ್ರಿ. ಹೊಟ್ಟೆಲ್ ಹುಟ್ಟಿರೋ ಗಾನವಿಗೆ ಆಶೀರ್ವಾದ ಮಾಡ್ದೆ. ಹೊಟ್ಟೆ ತುಂಬಾ ಹಾಲು ಕುಡಿಯುವಂತ ಗಾಯತ್ರಿನ ದೊಡ್ಡ ಸ್ಥಾನಕ್ಕೆ ಬರ್ತಾಳೆ ಅಂತಿದ್ದಾರೆ ನಮ್ ಗುರುಗಳು. ರಕ್ತ ಸಂಬಂಧಕ್ಕಿಂತ ಯುಕ್ತಿ ಸಂಬಂಧನೇ ಲಾಭ ಕೊಡೋದು ವಲ್ಲಭ. ಅರ್ಥ ಆಗ್ಲಿಲ್ಲ. ಸ್ವಲ್ಪ ತಲೆಯಲ್ಲಿ ಬುದ್ಧಿನೂ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಓ, ಆ ಮಗುಗೆ ಮಾತ್ ಬರೋಕ್ಕಿಂತ ಮುಂಚೆ ಬುದ್ಧಿ ಬಂದಿದೆ. ಇಲ್ಲ ಅಂದ್ರೆ ಕೋಟ್ಯಾಧಿಪತಿಗಳ ಮನೆಗೆ ಯಾಕೆ ಬರುತ್ತೆ? ಅಂದ್ರೆ ಏನಕ್ಕ ನಿನ್ನ ಉದ್ದೇಶ? ಮಗು ಇದನ್ನ ಅನ್ಭವ್ಸಕ್ ಬಂತು ಅಂತಾನೆ? ಚಿಕ್ಕಪ್ಪ, ಹಾಲ್ ಕುಡಿಯೋ ಹಸಿಗೂಸಿನ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಅಯ್ಯೋ, ನಾನು ಆ ಥರ ಹೇಳಿಲ್ಲಮ್ಮ. ಅವ್ರ ಉದ್ದೇಶ ಏನು ಅಂತ ಹೇಳಿದೆ. ಈಗಷ್ಟೇ ಇಡ್ಲಿ ಆಪಲ್ ತಿನ್ನಕ್ಕೆ ಶುರು ಮಾಡಿದ್ದೆ. ನನ್ ಮಗು ಹುಟ್ಟೋ ಅಷ್ಟ್ರಲ್ಲಿ ಇನ್ನೂ ಏನೇನ್ ತಿನ್ನತ್ತೋ. ಈಗ ಸುಮ್ಮನಿರ್ತೀಯಾ? ಯಾಕೆ ಇಷ್ಟು ಚೀಪ್ ಆಗಾಡ್ತಿದ್ಯಾ? ಚಿಕ್ಕ ಮಕ್ಕಳು ತಿನ್ನೋದು ಕುಡಿಯೋದನ್ನೆಲ್ಲ ಲೆಕ್ಕ ಹಾಕ್ತಾರೇನೆ. ಕರಗದೇ ಇರೋಷ್ಟು ಆಸ್ತಿ ಇದ್ದು ಹೀಗೆ ಕೈ ಹಿಂಡ್ಕೋಬಾರ್ದು. ನಮ್ಮ ಹೆಸರಲ್ಲಿ ಆಸ್ತಿ ಇಲ್ಲ ಗುರುಗಳೇ, ಎಲ್ಲ ಹೆಣ್ಮಕ್ಳು ಆಡಳಿತ. ಆ ಮಾತಿಗೆ ಬಂದ್ರೆ ನಿಮ್ಮಮ್ಮ ಕೂಡ ಪಾಲಿಸ್ತಾಳೆ ತಾನೆ? ಅವ್ರ ಹಾಗೆಲ್ಲ ಪಾಲಿಸಲ್ಲ. ಪೆದ್ದ ನನ್ ಮಗ್ನೆ, ಗುರುಗಳು ಹೇಳ್ತಿರೋದೇ ಒಂದು, ನಿನಗೆ ಅರ್ಥ ಆಗೋದೇ ಇನ್ನೊಂದು. ನಿನಗಿದೆಲ್ಲ ಗೊತ್ತಾಗಲ್ಲ. ಛೇ, ಪಾಲ್ಸೋದಕ್ಕೆ ನಮ್ಮ ಅತ್ತಿಗೆ ಹತ್ರ ಏನಿದೆ ಸ್ವಾಮಿ? ಹಿಂತಿರುಗ್ ನೋಡಿದ್ರು ಯಾರೂ ಇಲ್ಲ. ಇದೇ ದುರಂದರ. ತಿಲೋತ್ತಮ ಸೆರಗಿಗೆ ಸುತ್ಕೊಂಡು ಹಿಂದೆ ಹಾಕೊಂಡಿದ್ದಾಳಲ್ಲ. ಸೆರಗಲ್ಲಿ ಏನ್ ಕಟ್ಕೊಂಡಿದ್ದೀರಾ ಅತ್ತೆ? ತೋರ್ಸಿ ಅತ್ತೆ. ಎಲ್ಲಿ ನಾನ್ ನೋಡ್ತೀನಿ ಕೊಡಿ. ಸುಮ್ನಿರಿ.
ನಾನೇ ತೋರಿಸ್ತೀನಿ ರೀ. ತ್ರಿಕಾಲ ಜ್ಞಾನಿಗಳಾಗಿರೋದಕ್ಕೆ ಹೇಳಿಬಿಟ್ರಿ. ಮಾಮ್ ಏನ್ ಕಟ್ಕೊಂಡಿದ್ದೀರಾ ಮಾಮ್? ಅದು ಇದೆ.